ನಾವು ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ತಂದ ಮೇಲೆ ಬಡವರಿಗೆ ಅಕ್ಕಿ ಮತ್ತು ಆಹಾರ ಧಾನ್ಯಗಳು ಕೊಡಬೇಕು ಅಂದರೆ ಬಹಳ ಸದುದ್ದೇಶದಿಂದ ಈ ದೇಶದಲ್ಲಿ ಒಂದು ಪ್ರಮುಖವಾದ ಒಂದು ಕಾಯ್ದೆಯನ್ನು ತಂದಿರ್ತೀವಿ. ಅದರ ಅನುಗುಣವಾಗಿ ನಾವು ಇವತ್ತು ಬಡವರಿಗೋಸ್ಕರ ಈಗ ಒಂದು ಪಡಿತರ ಚೀಟಿಗಳ ಮೂಲಕ ನಾವು ಅವರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಾ ಇರೋದು ನಿಜ. ಇಲ್ಲಿ ಕೆಲವು ತಂತ್ರಾಂಶಗಳನ್ನು ಉಪಯೋಗಿಸ್ಕೊಳ್ಳೋ ಸಂದರ್ಭದಲ್ಲಿ ಹಳೆ 2016ಕ್ಕಿಂತ ಮುಂಚೆ ಏನೋ ಇಂಪ್ಲಿಮೆಂಟ್ ಮಾಡಿದ್ರು ಈ ಒಂದು ಎಲೆಕ್ಟ್ರಾನಿಕ್ ಪರ್ಚೇಸ್ ಮಾಡ್ತಕ್ಕಂಥ ಒಂದು POSC ತಂತ್ರಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದನ್ನ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಿಜ ಅಂತ ನಾನು ಪತ್ರಿಕೆಗಳು ಓದಿರೋದು ನಿಜ. ಬ್ಯಾಂಗ್ಳೂರು ಮಿರರ್ ಪೇಪರಲ್ಲಿ ಕೂಡ ದೊಡ್ಡ ಕ್ಯೂನ ಹಾಕಿದ್ರು, ಫೋಟೋಗಳನ್ನು ಹಾಕಿದ್ರು. ಇದು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ಕ್ಯೂ ಅಲ್ಲಿ ನಿಂತಿದೆ, ತಂತ್ರಾಂಶ ವಿಷಯದಲ್ಲಿ ಸಮಸ್ಯೆಗಳಾಗಿದೆ ಅನ್ನೋ ವಿಚಾರಗಳು, ಸರ್ವರ್ಗಳು ಡೌನ್ ಅನ್ನೋ ವಿಚಾರಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದೆ ನಾನು. ಅದ್ರ ಹೇಳ್ತಾರೆ ಈಗ ಈ ಸದ್ಯಕ್ಕೆ ಯಾವುದು ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ ಸರ್. ಆದರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಪಡಿತರ ಚೀಟಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ ಆಗಿರೋದ್ರಿಂದ ಅದು ಇಂಪ್ಲಿಮೆಂಟ್ ಮಾಡಿದಾಗ ದೊಡ್ಡ ಸಮಸ್ಯೆ ಆಗಿದ್ದು. ಸುಮಾರು 1.5 crore ಪೀಪಲ್ ವೇರ್ ಇನ್ ಟ್ರಬಲ್ ಬಿಕಾಸ್ ಆಫ್ ದ ಸರ್ವರ್ ಪ್ರಾಬ್ಲಮ್ ಇನ್ ದಿಸ್ ಸ್ಟೇಟ್ ಆಫ್ ಕರ್ನಾಟಕ. ಅದಾದ್ಮೇಲೆ ಕಂಟಿನ್ಯೂ ಮಾಡಿ ಕೇಳ್ಬಿಡ್ತೀನಿ ಸರ್, ಆಮೇಲೆ ಉತ್ತರ ಕೊಡ್ಬೋದು ಅವರು. ಅದಾದ್ಮೇಲೆ ಪ್ರಶ್ನೆಗಳು ನೇರವಾಗಿ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಸರ್. ಭಾಷಣ ಮಾಡಲ್ಲ, ಭಾಷಣ ಮಾಡಬೇಡಂತೆ. ಸೊ ಆಮೇಲೆ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ತಾವೆಲ್ಲರಿಗೂ ಬಹಿರಂಗವಾಗಿ ಗೊತ್ತಿರೋ ವಿಚಾರ ಅಂತಂದ್ರೆ ಎಷ್ಟೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇವತ್ತು ಕೂಡ ಅವ್ಯವಹಾರಗಳು ನಡೀತಾ ಇರೋದು ನಿಜ. ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದು, ಕಡಿಮೆ ರೇಷನ್ ಕೊಡ್ತಕ್ಕಂಥದ್ದು, ಅದು ತಗೊಂಡು ಹೋಟ್ಲ್ಗಳಿಗೆ ಮಾರ್ತಕ್ಕಂಥದ್ದು, ಮಾರ್ಕೆಟಲ್ಲಿ ಮಾರ್ಕೊಡ್ತಾ ಇರೋದು ಕಣ್ಣಾರೆ ನೋಡಿರ್ತಕ್ಕಂಥ ನಿಜ. ಅದು ರಿಪೋರ್ಟ್ ಆಗಿರಲಿ ಆಲ್ದಿರಲಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಬಗ್ಗೆ ಕಡಿವಾಣ ಹಾಕಿದ್ದೀರಾ, ಏನು ಮಾಡಿದಿರ ವಿಚಾರಗಳು ಕೇಳ್ತೀನಿ. ಬಹುಮುಖ್ಯವಾದ ಕ್ವಶನ್ ನಾನು ಆಹಾರ ಸಚಿವರು ಕೇಳೋದು ಏನಂತಂದರೆ, ಕೇಂದ್ರದಲ್ಲಿ ಇರ್ತಕ್ಕಂಥ ನೀತಿ ಆಯೋಗ ಹೇಳ್ತದೆ ನಮ್ಮಲ್ಲಿರ್ತಕ್ಕಂಥ ಬಡವರ ಸಂಖ್ಯೆ 7.5% ಮಾತ್ರನೇ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಪಡಿತರ ಚೀಟಿಗಳು ಇರ್ತಕ್ಕಂಥ 80% ಇದೆ ಅದನ್ನ ಸರಿಪಡಿಸಲಿಕ್ಕೆ ಸಚಿವರು ಯೋಚನೆ ಮಾಡಿದಾಗ ದೊಡ್ಡ ಗಲಾಟೆ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ. ತದನಂತರ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಸೂಕ್ತ ಕ್ರಮ ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅದನ್ನ ಸ್ಥಗಿತಗೊಳಿಸಿರ್ತಾರೆ. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಇರ್ತಕ್ಕಂಥ ಅಂಕಿಅಂಶಗಳ ವ್ಯತ್ಯಾಸವನ್ನು ನೋಡಿದಾಗ ನಮ್ಮ ರಾಜ್ಯ ಒಂದು ವೇಳೆ 80% ಬಡವರು. ಸರ್ ಒಂದೇ ಸೆಕೆಂಡ್ ಸರ್, ನಾನು ಮಾನ್ಯ ಪೀಠಗಳ ಮನವಿ ಮಾಡ್ತಾ ಇದ್ದೇನೆ. ಬಹಳ ಪ್ರಮುಖವಾಗಿದ್ದ ವಿಚಾರ ಕರ್ನಾಟಕದಲ್ಲಿ ಬಡವರ ವಿಚಾರ. ಒಂದು ಸೆಕೆಂಡ್ ಕೇಳ್ತಾ ಇದ್ದೀನಿ, ಭಾಷಣ ಇಲ್ಲ ಕೇಳ್ತಾ ಇದ್ದೀನಿ. ನಮ್ಮಲ್ಲಿ 80% ಕಾರ್ಡ್ಗಳು ಇರುವುದೇ ಆದ್ರೆ ನಮ್ಮ ದೇಶದಲ್ಲಿ ನಾವು ಬಡತನ ರಾಜ್ಯ ಅಂತ ಘೋಷಣೆ ಮಾಡ್ಕೊಳ್ಬೇಕು. ಸಚಿವರು ತಗೊಂಡ ಕ್ರಮಗಳನ್ನ ವಿಸ್ತೃತವಾಗಿ ಹೇಳ್ಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.